ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಅವರು ಕಚೇರಿಯಿಂದ ಒಂದು ಪತ್ರ ನಮಗೆ ಕೊಡ್ತಾರೆ. ಇಂಜಿನಿಯರ್ ಅವರು ನಮಗೆ ಒಂದು ಪತ್ರವನ್ನು ಕೊಡ್ತಾರೆ, ರವಿಯರವರು. ಅದು ಸಾರಾಂಶ ಏನಂದರೆ, ನಮ್ಮ ಬಂಗಾರಪೇಟೆ ಸುತ್ತಮುತ್ತಲ ಬಂಗಾರಪೇಟೆ ಬಾಗೇಪಲ್ಲಿ ರಸ್ತೆ, ಬಂಗಾರಪೇಟೆ ಬುದಿಕೋಟೆ ರಸ್ತೆ, ಬಂಗಾರಪೇಟೆ ಕಾಮಾನಹಳ್ಳಿ, ಬಂಗಾರಪೇಟೆ ಹಟ್ಟಿ ರಸ್ತೆ, ಬಂಗಾರಪೇಟೆ ರಟ್ಲಿ ರಸ್ತೆ, ರಾಜೇಂದ್ರ 95, ರಾಜೇಂದ್ರ 96, ಕೆಜರ್ ಡಿಸ್ಟಿಕ್ ಫಂಡ್ ರಸ್ತೆ, ಕಾಮಸಂದ್ರ ಕೊಪ್ಪನಹಳ್ಳಿ ರಸ್ತೆ, ಎಲ್ಲ ರಸ್ತೆಗಳು ಸುಮಾರು 10 ರಸ್ತೆಗಳಲ್ಲಿ ಓವರ್ ಟನ್ನೇಜ್ ವಾಹನಗಳು, ಟಿಪ್ಪರು, ಲಾರಿ, ಈ ಓವರ್ ಟನ್ನೇಜ್ ವಾಹನಗಳು ಓಡಾಡ್ತಿರ್ತವೆ. ಈ ಓಡಾಡೋದ್ರಿಂದ ಆ ಸಾರ್ವಜನಿಕ ರಸ್ತೆಗಳು ತುಂಬ ಅಂದರೆ ಕೆಟ್ಟೋಗ್ತಾವೆ. ಟನ್ನೇಜ್ ಜಾಸ್ತಿ ಆಗಿರುವಾಗ ಆ ರೋಡ್ ಕೆಪಾಸಿಟಿ ಅಷ್ಟು ತಗೊಂಡೋಗೋ ಕೆಪಾಸಿಟಿ ಇರುವುದಿಲ್ಲ. ಅದಕ್ಕೋಸ್ಕರ ಅತಿ ಬೇಗನೆ ಆ ರೋಡ್ ಹಾಳಾಗಿ ಹೋಗಿ ಗುಣಗಿ ಬಿದ್ದು ಸಾರ್ವಜನಿಕರಿಗೆ ಅನನುಕೂಲ ಆಗ್ತಾಯಿದೆ ಅಂತೇಳಿ ಒಂದು ಪತ್ರವನ್ನು ನಮಗೆ ನೀಡ್ತಾರೆ. ಅದರಂತೆ ಮಾನ್ಯ SP ಸಾಹೇಬರು ಕೆಜಾಪ್ರವರಿಗೆ ಮತ್ತು ಮಾನ್ಯ DYSP ಕೆಜಾಪ್ರವರಿಗೆ ತಿಳಿಸಿ, ಸರ್ ಈ ಥರ ಇದೆ ಅಂತ ಕಾನೂನು ಪ್ರಕಾರ ನೀವು ಏನು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಅವರು ತಿಳಿಸಿದ ಮೇರೆಗೆ ನಾನು ದಿನಾಂಕ 17/3/2025 ಕೆಲವೊಂದು ಟಿಪ್ಪರ್ ವಾಹನಗಳನ್ನು ಪರಿಶೀಲಿಸಲಾಗಿ ಅದರಲ್ಲಿ ಓವರ್ ಟನ್ನೇಜ್ ಕಂಡು ಬಂದಿರುವುದಾಗಿ ನಮಗೆ ತಿಳಿದಿತ್ತು. ಅದರಂತೆ ನಾನು ಓವರ್ ಟನ್ನೇಜನ್ನು ಪರಿಶೀಲನೆ ಮಾಡಲಿಕ್ಕೆ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಗೆ ದಿನಾಂಕ 18/3/2025 ಮನವಿಯನ್ನು ನೀಡಿರ್ತೀನಿ. ಅದರಂತೆ RTO ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಬಂದು ಅಲ್ಲಿ ವಾಹನಗಳನ್ನು ಪರಿಶೀಲಿಸಿ ಓವರ್ಲೋಡ್ ಕಂಡು ಬಂದಿರೋದ್ರಿಂದ ಇದು ತಪ್ಪು ಅಂತೇಳಿ ಖಂಡಿಸಿ ಅದಕ್ಕೆ ದಂಡವನ್ನು ವಿಧಿಸಿರ್ತಾರೆ. ಆ ದಂಡವನ್ನು ಅವರು ಪಾವತಿಸಿ ವಾಹನಗಳನ್ನು ಬಿಡುಗಡೆ ಮಾಡಿಕೊಳ್ಳಬೇಕಾಗಿರ್ತದೆ. ಅದರಲ್ಲಿ ನಮಗೆ ಸುಮಾರು ಒಂದು 5 ಟಿಪ್ಪರ್ಗಳು, 1 ಲಾರಿ ಈ ಕೇಸಿನಲ್ಲಿ ಜಪ್ತು ಮಾಡಿರ್ತೀವಿ. ಜಪ್ತು ಮಾಡಿ ನಿಯಮಾನುಸಾರ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗೆ ಮನವಿ ಪತ್ರ ನೀಡಿರ್ತೀನಿ. ಮನವಿಯಂತೆ ಅವರು ಈ ದಿನ ಬಂದು ಪರಿಶೀಲಿಸಿ ಕ್ರಮ ಕೈಗೊಂಡಿರ್ತಾರೋ. ಮುಂದಿನ ದಿನಗಳಲ್ಲಿ ಕೂಡ ಸಹ ನಮ್ಮ ಬಂಗಾರಪೇಟೆ ಕ್ಷೇತ್ರದ ಒಳಗಡೆ ಸರ್ಕಾರ ಆದೇಶದಂತೆ ಏನು ಓವರ್ ಟನ್ನೇಜ್ ಮಾಡಬಾರ್ದು ಅಂತ ವಾಹನ ಮತ್ತು ಲಾರಿ ಮಾಲೀಕರಿಗೆ ಒಂದು ಅರಿವು ಕಾರ್ಯಕ್ರಮ ಕೂಡ ಮೂಡಿಸಿದ್ದೀವಿ. ಇನ್ನು ಮುಂದೆ ಕೂಡ ಅವ್ರಿಗೆ ಅರಿವು ಕಾರ್ಯಕ್ರಮ ಮೂಡಿಸಿ ಓವರ್ ಟನ್ನೇಜ್ ಆಗಿ ಬಂದರೆ ರೋಡ್ಗಳು ಹಾಳು ಮಾಡದಂತೆ ಸ್ಪೀಡನ್ನು ಸಹ ಇತಿಮಿತಿಯಾಗಿ ಓಡಿಸ್ಬೇಕಂತೆ ತಿಳುವಳಿಕೆ ಕಾರ್ಯಕ್ರಮ ಒಂದು 4-5 ಸಲ ಮಾಡೀನಿ, ಇನ್ನು ಮುಂದೆ ಕೂಡ ಮಾಡ್ತೀವಿ ಅಂತೇಳಿ ನಮ್ಮ ಎಲ್ಲ ವಾಹನ ಮಾಲೀಕರು, ಕ್ಲಸ್ಟರ್ ಮಾಲೀಕರಿಗೂ ತಿಳುವಳಿಕೆ ಪತ್ರಗಳು ನೀಡಿರ್ತೀವಿ, ಇನ್ನು ಮುಂದೆ ಕೂಡ ನೀಡ್ತೀವಿ. ಇದರಿಂದ ಸಾರ್ವಜನಿಕರಿಗೆ ಓಡಾಡಲಿಕ್ಕೆ ಸುಗಮ ಸಂಚಾರಕ್ಕೆ ಒಳ್ಳೆಯದಾಗುತ್ತೆ ಅಂತೇಳಿ ನಾವು ಈ ಕ್ರಮವನ್ನು ಕೈಗೊಂಡಿರ್ತೀವಿ. ಇದಕ್ಕೆ ಎಲ್ಲ ಸರ್ಕಾರ ಆದೇಶದ ಪ್ರಕಾರ, SP ಸರ್ ಆದೇಶ ಪ್ರಕಾರ ನಾವು ಕ್ರಮವನ್ನು ಕೈಗೊಂಡಿರ್ತೀವಿ. ಅದು ಬಿಟ್ಟು ಈ ಥರ ಮಾಲೀಕರಿಗೆ ತಿಳುವಳಿಕೆ ಹೇಳುವುದರಲ್ಲಿ ತಾವು ಸಹ ಸ್ವಲ್ಪ ಕೈ ಜೋಡಿಸಿ ಅವ್ರಿಗೆ ಸ್ವಲ್ಪ ತಿಳುವಳಿಕೆ ಹೇಳಬೇಕಂತೇಳಿ ಮನವಿ ಮಾಡಿದ್ವಿ. ಸಂಖ್ಯೆ ಇದೆ ನಮ್ಮದು, ಅದು ಅವ್ರು ಹೇಳ್ತಾರೆ, RTO ಬರೆದಿದ್ದೀವಿ. ಅದು ಹೆಸರು ಗೊತ್ತಾ? ಮೇಲ್ನೋಟಕ್ಕೆ ನಮ್ಗೆ ಕಂಡು ಬಂದಿದ್ದು ಯಾವುದು, ಟೇಕಲ್ ವಿಶ್ವನಾಥ್ ಒಂದು 2 ವಾಹನಗಳು, ಬಂಗಾರಪೇಟೆ ರಾಮಚಂದ್ರದ 1 ವೆಹಿಕಲ್ಲು, ನಂತರ ಪೆಟ್ರೋಲ್ ರಂಗಪ್ಪ ಅವ್ರದ್ದೊಂದು ವೆಹಿಕಲ್ಲು, ಇನ್ನು ಹೊಸಕೋಟೆಯವರು ಯಾರು ಹಸನ್ ನಂತರ ಅವ್ರದ್ದೊಂದು ವೆಹಿಕಲ್ಲು, ಮತ್ತು ಮಾವಳ್ಳಿ ಕಡೆ ಒಂದು ಲಾರಿ ಅವ್ರು ಯಾರು ಮೋಹನ್ ಅಂತ ಒಬ್ಬರು ಕೂಡ ನಾವು ಪರಿಶೀಲಿಸಿರ್ತೇವೆ. ಆ ಕಾನೂನು ಪ್ರಕಾರ ಕ್ರಮ ಕೈಗೊಂಡಿರ್ತೀವಿ. ಈಗ ಟಿಪ್ಪರ್ಗಳು, ಲಾರಿಗಳು ಈ ರೋಡಲ್ಲಿ ಜಾಸ್ತಿ ಬರ್ತಿದ್ದಾವೆ. ಪ್ರತಿಯೊಬ್ಬರಿಗೂ ಪರಿಶೀಲಿಸಿ ದಾಖಲಾತಿಗಳನ್ನು ಪರಿಶೀಲಿಸಿ ತಮಗೆ ಎಲ್ಲ ವಿಷಯ ತಿಳಿಸಿ.